ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ನಿಯಂತ್ರಿಸಬೇಕು. ಗೌಚೇನಹಳ್ಳಿ ಕೊಲೆ ಪ್ರಕರಣವನ್ನು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದು, ದಲಿತರಿಗೆ ಸಮಾನ ಸ್ಥಾನಮಾನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಮಹಾನಾಯಕ ಅಂಬೇಡ್ಕರ್ ಸೇನೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಚಾಮರಾಜಪೇಟೆ ಶ್ರೀಕಾಂತ್, ಕದಿರಪ್ಪ ಮದ್ರೇನಹಳ್ಳಿ, ಗೌಚೇನಹಳ್ಳಿಯ ಸುಭಾಷ್ ಮತ್ತು ಮುನಿರಾಜು ಎಂಬುವರನ್ನು ಬಲಾಢ್ಯರು ಕೊಲೆ ಮಾಡಿದ್ದು, ಈ ಸಂಬಂಧ ಪೊಲೀಸರು ಅಟ್ರಾಸಿಟಿ ಕೇಸ್ ಹಾಕದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಸದಸ್ಯತ್ವ ನೀಡುವುದಾಗಿ ಬಹಿರಂಗವಾಗಿ ಘೋಷಣೆ ಮಾಡಿ ದ್ರೋಹ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿಯಲ್ಲಿ 23 ಕುಟುಂಬಗಳು ಸಾಗುವಳಿ ಮಾಡುತ್ತಿರುವ ಜಮೀನಿಗೆ ಖಾತೆ ಪಹಣಿ ದುರಸ್ತಿ ಮಾಡಿಲ್ಲ ಎಂದು ಅವರು ಅಳಲು ತೋಡಿಕೊಂಡರು. ಈ ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಈ ವೇಳೆ ಎಚ್ಚರಿಕೆ ನೀಡಿದರು. ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ಏನು ನಾವು ಜಿಲ್ಲಾಡಳಿತ ಪ್ರತಿಭಟನೆ ಮಾಡಿದ್ದೀವಿ, ಸಾವಧಾನವಾಗಿ ಸಂಕೇತವಾಗಿ JB ಮಾಸ್ಟ್ಲಿಂದ ಬಂದು ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಉದ್ದೇಶ ಏನಂದರೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಈ ಜಿಲ್ಲಾಡಳಿತ ದಲಿತರನ್ನು ದಮನ ಮಾಡ್ತಾ ಇದೆ. ಇವತ್ತು ಇಬ್ಬರನ್ನ ಕೊಲೆ ಮಾಡಿದ್ದಾರೆ, SC ಹುಡುಗರನ್ನ ಕೊಲೆ ಮಾಡಿದ್ದಾರೆ. ರಾಜಕಾರಣಿಗಳು ಯಾರು ನಮ್ಮ ಪರವಾಗಿ ವಾಯ್ಸ್ ಮಾಡ್ತಾ ಇಲ್ಲ. ಮತಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂಡು ಅಂಬೇಡ್ಕರ್ ಫೋಟೋಗಳು ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ನಮ್ಮನ್ನು ತುಳಿತಾ ಇದ್ದಾರೆ. ಇವತ್ತು SC ಹುಡುಗನ ದರ್ಖಾಸ್ತು ಕಮಿಟಿಲಿ ಆಯ್ಕೆ ಮಾಡಿ ಜಾತಿ ವಿರೋಧಿಗಳಾಗಿ ಅವರ ಜಾತಿ ಪಿತೂರಿ ಮಾಡಿ ಇವ್ರನ್ನ ನಾರಾಯಣ ಸಮಂತ ಮತ್ತು ಹುಡುಗನ್ನ ತೆಗೆದಾಕಿದ್ದಾರೆ. ಆವತ್ತು ಗೆಲ್ಲೋವಾಗ ಅಂಬೇಡ್ಕರ್ ಫೋಟೋ ಬೇಕಿತ್ತು, SC ಓಟ್ಗಳು ಬೇಕಾಗಿತ್ತು. ಇವತ್ತು ಅವ್ರಿಗೆ ಯಾರು ಬೇಕಾಗಿಲ್ಲ. ಬಂಧುಗಳೇ, ಇವತ್ತು ದಲಿತರಿಗೆ ಕೊಂಡಿರ್ತಕ್ಕಂಥ ಜಮೀನುಗಳಲ್ಲಿ ಇವತ್ತು ರಾಜಕೀಯ ಪಿತೂರಿದ ಸಾಗುವಳಿ ಕೊಡ್ತಾ ಇದ್ದಾರೆ. ಇವತ್ತು ದಲಿತರನ್ನ ದಮನ ಮಾಡ್ತಕ್ಕಂಥ ಇಡೀ ಕರ್ನಾಟಕ ಸರ್ಕಾರ ಆಳ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಮ್ಮನ್ನು ದಮನ ಮಾಡ್ತಾ ಇದೆ. ಇವತ್ತು ನಾವು ಏನು 24-25 ಬೇಡಿಕೆ ಹೋರಾಟ ಮಾಡಿದ್ದೀವಿ. ಈ ಒಂದು ಹೋರಾಟ ಈಡೇರಿಸಿದ್ರೆ ಒಂದು ತಿಂಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಗಡುವು ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಏನು ನಾವು ಒಕ್ಕೂಟದಿಂದ ಸಂಘಟನೆಗಳ ಒಕ್ಕೂಟದಿಂದ ಉಪವಾಸ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ಸಾಗುವಳಿ, ಈಗ ಸಾಗುವಳಿ 53 ಅರ್ಜಿ ಆಯಿತು, ಈಗ 57 ಬಿಟ್ಟಿದೆ. 53 ಕ್ಲೋಸ್ ಆಗಿಲ್ಲ, ಮತ್ತೆ 57 ಬಿಟ್ಟು ನಮಗೆ ಗೊಂದಲ ಮಾಡ್ತಾ ಇದೆ ಸರ್ಕಾರ. ಇದನ್ನು ಮೊದಲು ಎಚ್ಚೆತ್ಕೊಬೇಕು. 53 ಆಗಿದ್ರೆ ಯಾಕೆ ನಾವು 57 ಅರ್ಜಿ ಹಾಕ್ಕೊಬೇಕಾಗಿತ್ತು, ಯಾಕೆ ನೀವು ಬಿಡಬೇಕಾಗಿತ್ತು? ಇದು ನಮ್ಮ ಕ್ವಶನ್ ಆಗಿದೆ.